ಬೇಗ ಬಂದ್ಬಿಟ್ಟು ಹೆಂಗೆ ಕೂತವ್ ನೋಡಿ. ಹೆಂಗಿದೆ ನೋಡಿ, ಪೊಲಿಟಿಷಿಯನ್ ಆಗ್ಬಿಟ್ರೆ. ಹೇಳ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಲಾಗ್ನ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಸೊ ನಂದೆಲ್ಲ ರೆಡಿ ಆಗಿದೆ ಆ್ಯಂಡ್ ಈಗ ಮಮ್ಮಿ ರೆಡಿ ಆಗಬೇಕಾಗಿದೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಬಂದು ನಮ್ಮ ಮಮ್ಮಿಯ ಚೈಲ್ಡ್ಹುಡ್ ಫ್ರೆಂಡ್ ಮಗನ ಮದುವೆಗೆ. ಸೊ ಅವರು ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಹೌದು, ರಿಲೇಷನ್ಸ್ ಕೂಡ ಹೌದು. ಸೊ ಹಾಗಾಗಿ ಇವತ್ತು ಇಲ್ಲಿಂದ ನಾವು ಹೋಗ್ತಾ ಇರೋದು ಮೈಸೂರು ರೋಡ್ಗೆ. ಸೊ ಪೂರ್ಣಿಮಾ ಪ್ಯಾಲೇಸಲ್ಲಿರೋದು ಮದುವೆ. ಸೊ ಅಲ್ಲಿ ಕೂಡ ಅಂದರೆ ಹುಡುಗ ಬಂದು ಮಮ್ಮಿ ರಿಲೇಟಿವ್ ಆಗಿರುತ್ತೆ. ಸೊ ಹುಡುಗಿ ಬಂದು ನಮ್ಮ ಅತ್ತೆಯವ್ರ ರಿಲೇಷನ್ಸ್ ಕೂಡ ಆಗಿರುತ್ತೆ. ಗೊತ್ತಿರಲಿಲ್ಲ ಯಾರಿಗೂ, ಬಟ್ ಎಲ್ಲ ಇನ್ವಿಟೇಷನ್ ಕಾರ್ಡ್ ಬಂದ ಮೇಲೇ ಗೊತ್ತಾಗಿದ್ದು. ಸೊ ಅವರು ಕೂಡ ರಿಲೇಟಿವ್ ಅಂತ ಹೇಳಿಬಿಟ್ಟು. ಸೊ ಇಬ್ಬರು ಕೂಡ ರಿಲೇಷನ್ಸ್ ಅವರೇ. ಹಾಗಾಗಿ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಚಂದು ಅವ್ರು ಇನ್ನೂ ಡ್ಯೂಟಿಯಿಂದ ಬಂದೇ ಇಲ್ಲ. ಸೊ ಆದರೂ ನಾವು ಬೇಗ ಬಿಡಬೇಕಾಗಿರುತ್ತೆ ಈಗ, ಬಿಕಾಸ್ ಟ್ರಾಫಿಕ್ಕು, ಹೆವಿ ಮಳೆ ಬೇರೆ ಅಲ್ವಾ. ಅದಕ್ಕೋಸ್ಕರನೇ ಬೇಗ ಹೊರಡಬೇಕಾಗುತ್ತೆ. ಆ್ಯಂಡ್ ಚಂದು ಅವ್ರಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಅವರು ಕೂಡ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇದ್ದಾರೆ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಈಗ ಅರ್ಲಿನೇ ಬಿಡ್ತಾಯಿದ್ವಿ. ನಾವು ಅರೌಂಡ್ ಈಗ 4 o'clock 4:30ಗೆಲ್ಲ ಬಿಡಬೇಕು. ಬಿಕಾಸ್ ನಾವು ಇಲ್ಲಿಂದ ಮೈಸೂರು ರೋಡಲ್ಲಿರೋದು ಪೂರ್ಣಿಮಾ ಪ್ಯಾಲೇಸು. ಸೊ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗುತ್ತೆ, ಮತ್ತು ರಿಟರ್ನ್ ಬರೋದಕ್ಕೂ ತುಂಬ ಲೇಟಾಗಿ ಹೋಗುತ್ತೆ. ಹಾಗಾಗಿ ಬೇಗ ಬಿಡಬೇಕು ಅಂತ ಹೇಳ್ಬಿಟ್ಟು ಮೋಹನ್ ಮತ್ತು ಚಂದು ಅವ್ರ ಮನೆಯಲ್ಲೇ ಇರ್ತಾರೆ. ಆ್ಯಂಡ್ ನಾನು, ಅಪ್ಪ, ಅಮ್ಮ, ರೆಡಿ ಅಂಕಲ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ಲಾಗ್. ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ಈ ಕಡೆ ನೋಡಿ, ಈ ಕಡೆ ನೋಡಿ, ಬಡ್ಡಿ ಬಂಗನಮ್ಮ. ಏಯ್ ಚೆನ್ನಾಯ್ತು ಬರಮ್ಮ. ನೋಡಿ ಲಿಪ್ಸ್ಟಿಕ್ ನೋಡಿ. ಇದು ನಮ್ಮ ಅಜ್ಜಿ ಬೀರಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆಲ್ಲ ಮೇಕಪ್ ಐಟಮ್ಸ್ ಎಲ್ಲ. ಟೈಮ್ ಆಯಿತು, ಬಾ ಬೈತವ್ರೆ. ಇದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ. ಅರೆ ಬ್ಲೌಸ್ ಚೇಂಜು ಅಲ್ವೇನಮ್ಮ? ರೆಡ್ ಕಲರ್ ಬ್ಲೌಸ್ ಇದೆ ಇದು. ನಿಂತ್ಕೊಂಗೆ. ಏಯ್ ಹಂಗೆ ಹಾಕ್ತೀನಿ ಹೋಗಿ, ನನಗೇನು. ಇದೆ ಮುಂದೆ ಇದೆ ಪೂರ್ಣಿಮಾ ಪ್ಯಾಲೇಸ್ ಫೈನಲಿ. ಇಲ್ಲ ಹಿಂಗೆ ಇರ್ಬೇಕೇನಪ್ಪ, ನಂಗೂ ಗೊತ್ತಿಲ್ಲ. ಆ ಕಡೆ ಒಂದು ಹಾಲು, ಈ ಕಡೆ ಒಂದು, ಅದು ಆ ಕಡೆ ಮಾತಾ ಹಾಲ್ ಏನೋ ಐತೆ, ಈ ಕಡೆ ದೇವಂ ಹಾಲು, 2. ಆಗಸ್ಟಲ್ಲಿ ರೋಹಿತ್ ಪಾಪ ಅವರೆಲ್ಲರೂ ಬಂದಿದ್ದರು. ಆ್ಯಂಡ್ ಇನ್ನೂ ರಿಸೆಪ್ಷನ್ಗೆ ನಿಲ್ಲಿಸಿರಲಿಲ್ಲ. ಹುಡುಗ ಹುಡುಗಿ ಎಂಟ್ರಿ ಇನ್ನೂ ಆಗಿರಲಿಲ್ಲ. ಸ್ವಲ್ಪ ಜನ ಇನ್ನೂ ಕಡಿಮೆ ಇದ್ದರು, ಬಿಕಾಸ್ ಮಳೆ ಕೂಡ ಬರ್ತಾ ಇತ್ತು. ಆ್ಯಂಡ್ ಹಾಗೆ ಇವರಿಬ್ಬರು ಒಂದು ಫೋಟೋ ತೊಗೊಂಡಿದ್ದೀನಿ. ಇವರೇ ನಮ್ಮಮ್ಮನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಕೋ ರಿಲೇಟಿವ್ ಕೂಡ. ಆ್ಯಂಡ್ ರೋಹಿತ್ ಅವರು ಕೂಡ ಜಾಯ್ನ್ ಆದರು ಫೋಟೋಗೆ. ಹೆಂಗಿದೆ ನೋಡಿ, ಪೊಲಿಟಿಷಿಯನ್ ಆಗ್ಬಿಟ್ರೆ. ಹೇಳ. ಚಿಕನ್ ತಿಂದಿಲ್ಲ, ಎಗ್ ರೈಸ್ ಹೊಡೆದಿದ್ದೀನಿ. ಎಗ್ ರೈಸ್ ತಿನ್ಕೊಂಡು ಬಂದವನಂತೆ. ಚಿಕನ್ ತಿಂದಿಲ್ಲ, ಎಗ್ ರೈಸು, ಕಬಾಬು, ಗ್ರಿಲ್ ಚಿಕನ್ ಎಲ್ಲ ಪುಂಗು ಗೈಸ್. ನೋಡ್ತ್ಯಾ? ಕೇಳ್ತೀಯಾ? ಯೋಗಿತಾ ಇಲ್ಲ ಅಲ್ಲಿ ಓಡೋದು. ತಿನ್ನಕ್ಕೆ ಬೇಗನೆ ಬಂದಿದ್ದೀವಿ, ಇನ್ನೂ ನಿಲ್ಲಿಸಿಲ್ಲ ರಿಸೆಪ್ಷನ್ಗೆ. ಸೊ ವೇಟಿಂಗ್. ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರ್ ಆಗಿದೆ ನೋಡಿ. ಮದುವೆ ಗಂಡು ನಾವು ಗಂಡು ಪ್ಲಸ್ ಹೆಣ್ಣು 2 ಕಡೆಯವರು. ಕರೆಕ್ಟ್ ಅಲ್ವಾ? Thank you.
ಆ್ಯಂಡ್ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು ಆ್ಯಂಡ್ ಹುಡುಗ ಹುಡುಗಿ ಕೂಡ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಫೋಟೋ ಹಿಡಿಸ್ಕೊಂಡು ವಿಶ್ ಮಾಡಿ ನಾವು ಊಟಕ್ಕೆ ಹೊರಡ್ವಿ. ಆ್ಯಂಡ್ ಭರ್ಜರಿ ಊಟ ಮುಗಿಸ್ಕೊಂಡು ಆಮೇಲೆ ಜನ ರಶ್ ಆಗೋದ್ರು. ಸೊ ನಮ್ಮ ಅತ್ತೆಯವರೆಲ್ಲ ಬರ್ತಾಯಿದ್ರು ಆ್ಯಂಡ್ ಹಾಗೆ ನೋಡಿ ಹುಡುಗ ಹುಡುಗಿ ಆ್ಯಂಡ್ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಅಷ್ಟರಲ್ಲಿ ಜನ ಕ್ಯೂ ರಶ್ ಎಲ್ಲ ಜಾಸ್ತಿ ಆಗೋಯ್ತು. ಸೊ ನಮ್ಮ ಅತ್ತೆಯವ್ರು ಕೂಡ ಬಂದರು, ಭಾಗ್ಯ ಆಂಟಿ, ನಮ್ಮ ಅತ್ತೆ ತೇಜಸ್ಸು ಎಲ್ಲನೂ. ಸೊ ಹೆಣ್ಣು ಕಡೆ ಕೂಡ ಸಂಬಂಧ ಅಲ್ವಾ, ಸೊ ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ವಿಸ್ಮಯ್ ಕೂಡ ಕರ್ಕೊಂಬಂದಿದ್ರು, ವಿಸ್ಮಯನ ಕೂಡ. ಆ್ಯಂಡ್ ನಾವು ಬೇಗ ಹೋಗಿ ಬಂದಿದ್ದು ತುಂಬ ಒಳ್ಳೆಯದಾಯಿತು. ಬಿಕಾಸ್ ಬೇಗ ಫೋಟೋಸು ಹಿಡಿಸ್ಕೊಂಡಿದ್ದು ವಿಶ್ ಮಾಡಿದ್ದಾಯಿತು. ನಾವು ತುಂಬ ದೂರ ಹೋಗ್ಬೇಕಿತ್ತಲ್ವಾ, ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ನೋಡಿ ತೇಜಸ್ಸು, ಭಾಗ್ಯ ಆಂಟಿ ಎಲ್ಲರೂ ಬಂದಿದ್ದಾರೆ. ರೋಹಿತವರು ಊಟಕ್ಕೆ ಹೋಗಿದ್ರು. ಸೊ ಅವ್ರಿಗೆ ಬಾಯ್ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿತಿಗೆ ಕಾಯ್ಕೊಂಡು ಕೂತಿದ್ವಿ. ಆ್ಯಂಡ್ ಫೈನಲಿ ಅವರು ಕೂಡ ಬಂದರು, ಪಾಪ ರೋಹಿತ್, ಯೋಗಿತಾ ಎಲ್ಲರೂ. ಸೊ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಆ್ಯಂಡ್ ಹಾಗೆ ಮಮ್ಮಿ ಫ್ರೆಂಡ್ ಜೊತೆ ಕೂಡ ಮಾತಾಡ್ಕೊಂಡಿದ್ದು ಮನೆಗೆ ಬಂದ್ವಿ. ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.